ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಸಾಕುವ ಪ್ರಾಣಿಗಳು ಹಾಗೂ ಪಕ್ಷಿಗಳು ನಮ್ಮ ಜೀವನದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ಮೇಲೆ ಬೀರಲಿರುವ ಪ್ರಭಾವಗಳ ಬಗ್ಗೆ ಉಲ್ಲೇಖಗಳಿವೆ. ಕೆಲವು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕುವುದು ಅದೃಷ್ಟ ತಂದರೆ, ಇನ್ನೂ ಕೆಲವು ಪ್ರಾಣಿಗಳನ್ನು ಸಾಕುವುದು ಅಥವಾ ಅವು ಮನೆಯ ಸುತ್ತಮುತ್ತ ಇರುವುದು ಆರ್ಥಿಕ ನಷ್ಟ ಹಾಗೂ ಮಾನಸಿಕ ಅಶಾಂತಿಗೆ ಕಾರಣವಾಗಬಹುದು ಎಂಬ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದರೆ ಹಣದ ನಷ್ಟ ಉಂಟಾಗಬಹುದು ಮತ್ತು ಅದಕ್ಕೆ ಇರುವ ಕಾರಣಗಳೇನು ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ. ಅನೇಕರು ತಮ್ಮ ಮನೆಯ ಗ್ಯಾಲರಿ ಅಥವಾ ಟೆರೇಸ್ನಲ್ಲಿ ಪಾರಿವಾಳಗಳಿಗೆ ಊಟ ಹಾಕುವುದನ್ನು ಇಷ್ಟಪಡ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಒಳಗೆ ಪಾರಿವಾಳಗಳು ಗೂಡು ಕಟ್ಟುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಪಾರಿವಾಳದ ಗೂಡುಗಳು ಮನೆಯಲ್ಲಿ ದಾರಿದ್ರ್ಯವನ್ನು ತರುತ್ತೆ ಮತ್ತು ಧನ ನಷ್ಟಕ್ಕೆ ಕಾರಣವಾಗುತ್ತೆ. ಇದು ಮನೆಯ ಸದಸ್ಯರ ಪ್ರಗತಿಗೆ ಅಡ್ಡಿಪಡಿಸಲಾಗುತ್ತೆ ಮತ್ತು ಸಾಲ ಬಾಧೆಯನ್ನು ಹೆಚ್ಚಿಸುತ್ತೆ ಅಂತ ನಂಬಲಾಗುತ್ತೆ. ಇನ್ನು ಇದು ಆರೋಗ್ಯ ದೃಷ್ಟಿಯಿಂದಲೂ ಗಮನಿಸಬೇಕಾದ ವಿಚಾರ. ಪಾರಿವಾಳಗಳು ಅಸ್ತಮ ಕಾಯಿಲೆಯನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿವೆ. ಹೀಗಾಗಿ ಅವು ಆರೋಗ್ಯಕ್ಕೂ ಅಪಾಯಕಾರಿ. ಗೂಬೆಯನ್ನು ಮಹಾಲಕ್ಷ್ಮಿಯ ವಾಹನ ಅಂತ ಕರೆಯಲಾಗುತ್ತೆ. ಆದರೆ ಅದನ್ನು ಮನೆಯಲ್ಲಿ ಸಾಕುವುದು ಅಥವಾ ಮನೆಯ ಒಳಗೆ ಇಟ್ಟುಕೊಳ್ಳುವುದು ಶಾಸ್ತ್ರದ ಪ್ರಕಾರ ನಿಷಿದ್ಧ. ಗೂಬೆಯು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಅಂತ ಹೇಳಲಾಗುತ್ತೆ. ಮನೆಯಲ್ಲಿ ಗೂಬೆಯನ್ನು ಸಾಕುವುದರಿಂದ ಆರ್ಥಿಕ ಸ್ಥಿತಿ ಹದಗೆಡುತ್ತೆ ಮತ್ತು ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ತಲೆದೂಗುತ್ತೆ. ಸಾಮಾನ್ಯವಾಗಿ ಕೆಲವರಿಗೆ ಮನೆಯಲ್ಲಿ ಗಿಳಿಯನ್ನು ಸಾಕೋ ಹವ್ಯಾಸ ಇರುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಿಳಿಯನ್ನು ಪಂಜರದಲ್ಲಿ ಬಂಧಿಸಿ ಸಾಕುವುದರಿಂದ ಮನೆಯ ಯಜಮಾನನ ಜಾತಕದಲ್ಲಿ ರಾಹು, ಕೇತು ಮತ್ತು ಶನಿಯ ದೋಷಗಳು ಹೆಚ್ಚಾಗುತ್ತವೆ. ಪಕ್ಷಿಗಳನ್ನು ಬಂಧನದಲ್ಲಿಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಕುಂದಿ ಹೋಗುತ್ತೆ. ಇದರಿಂದ ವ್ಯಾಪಾರದಲ್ಲಿ ನಷ್ಟ ಹಾಗೂ ಹಣಕಾಸಿನ ಮುಗ್ಗಟ್ಟು ಎದುರಾಗಬಹುದು. ಕಾಗೆಯನ್ನು ಶನಿದೇವನ ವಾಹನ ಅಂತ ಪರಿಗಣಿಸಲಾಗುತ್ತೆ. ಕಾಗೆಗಳಿಗೆ ಆಹಾರ ನೀಡುವುದು ಪುಣ್ಯದ ಕೆಲಸವಾದರೂ ಅದನ್ನು ಮನೆಯಲ್ಲಿ ಸಾಕುವುದು ಅಥವಾ ಪಂಜರದಲ್ಲಿಡೋದು ತೀವ್ರ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ಇದು ಮನೆಯಲ್ಲಿ ಕಲಹ ಮತ್ತು ದುರಾದೃಷ್ಟವನ್ನು ತರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಚೇಳು ಅಥವಾ ವಿಷಪೂರಿತ ಕೀಟಗಳು. ಕೆಲವರು ವಿಭಿನ್ನ ಹವ್ಯಾಸಕ್ಕಾಗಿ ಚೇಳು ಅಥವಾ ಇತರ ವಿಲಕ್ಷಣ ಕೀಟಗಳನ್ನು ಸಾಕುತ್ತಾರೆ. ಆದರೆ ವಾಸ್ತು ಪ್ರಕಾರ ಇಂತಹ ಪ್ರಾಣಿಗಳು ಮನೆಯಲ್ಲಿದ್ದರೆ ಧನಾಗಮನ ಕುಂಠಿತವಾಗುತ್ತೆ. ಇದು ಮನೆಯಲ್ಲಿರುವ ಲಕ್ಷ್ಮೀ ದೇವಿಯನ್ನು ದೂರ ಮಾಡುತ್ತೆ ಮತ್ತು ಹಠಾತ್ ಖರ್ಚುಗಳನ್ನು ಹೆಚ್ಚಿಸುತ್ತೆ. ಹಾಗಾದರೆ ಧನಲಾಭ ತರುವ ಪ್ರಾಣಿಗಳು ಯಾವುವು? ಕೆಲವು ಪ್ರಾಣಿಗಳು ನಷ್ಟ ತಂದರೆ ಇನ್ನೂ ಕೆಲವು ಪ್ರಾಣಿಗಳನ್ನು ಸಾಕುವುದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ನೆಲೆಸುವಂತೆ ಮಾಡುತ್ತೆ. ಹಸು. ಹಿಂದೂ ಧರ್ಮದಲ್ಲಿ ಹಸುವನ್ನು ಕಾಮಧೇನು ಅಂತ ಪೂಜಿಸಲಾಗುತ್ತೆ. ಮನೆಯಲ್ಲಿ ಹಸುವನ್ನು ಸಾಕಿ ಸೇವೆ ಮಾಡುವುದರಿಂದ ಸಕಲ ವಾಸ್ತು ದೋಷಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ನೆಲೆಸುತ್ತೆ. ನಾಯಿ. ನಾಯಿಯನ್ನು ಸಾಕುವುದು ಭೈರವ ದೇವರ ಕೃಪೆಗೆ ಪಾತ್ರರಾಗಲು ಸಹಕಾರಿಯಾಗುತ್ತೆ. ಇದು ರಾಹು, ಕೇತು ದೋಷಗಳನ್ನು ಕಡಿಮೆ ಮಾಡಿ ಆರ್ಥಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತೆ. ಮೀನು. ಮನೆಯಲ್ಲಿ ಅಕ್ವೇರಿಯಂ ಇಟ್ಟು ಚಿನ್ನದ ಮೀನುಗಳನ್ನು ಸಾಕುವುದು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಶುಭ ಎನ್ನಲಾಗಿದೆ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಲಾಭ ತರುತ್ತೆ. ಗಮನಿಸಿ, ಶಾಸ್ತ್ರ ಮತ್ತು ಪುರಾಣಗಳಲ್ಲಿನ ನಂಬಿಕೆಗಳ ಪ್ರಕಾರ ಈ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನು ಸಾಕುವ ಮುನ್ನ ಅವುಗಳ ಸರಿಯಾದ ಆರೈಕೆ ಮತ್ತು ಪ್ರೀತಿಯನ್ನು ನೀಡುವುದು ಅತ್ಯಗತ್ಯ. ಪ್ರಾಣಿಗಳನ್ನು ಹಿಂಸಿಸದೆ ಗೌರವಿಸುವುದೇ ಧರ್ಮದ ಮೂಲ ತತ್ವವಾಗಿದೆ.